ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಲಂಚ 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 ಪರ್ಸೆಂಟೇಜ್ ಅದರ ಮಧ್ಯದಲ್ಲಿ ಈಗ ರೈತರ ಬಳಿಯೂ ಕೂಡ ಕಮಿಷನ್ ಕೇಳ್ತಾ ಇದ್ದಾರಂತೆ. ಅದಕ್ಕೆ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಬೇಸತ್ತಂತ ರೈತ ನೇರವಾಗಿ ತಾನು ಬೆಳೆದಂಥ ಮೂಲಂಗಿಯನ್ನೇ ತಂದು ಕೊಟ್ಬಿಟ್ಟಿದ್ದಾನೆ ಲಂಚವಾಗಿ. ತಗೊಳ್ಳಿ ತಿನ್ರಿ, ಎಷ್ಟು ಬೇಕೋ ಅಷ್ಟು ಖಾರವಾಗಿರುವಂಥ ಮೂಲಂಗಿಯನ್ನು. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕಚೇರಿಯಲ್ಲಿ ಆಗಿರೋದು. ನನಗೆ ಲಂಚ ನೀಡಲು ಹಣ ಇಲ್ಲ, ತಗೊಳ್ಳಿ ನಾನು ಬೆಳೆದಿರುವಂಥದ್ದೇ ಮೂಲಂಗಿಯನ್ನು ನೀವೇ ತಿನ್ಕೊಳ್ಳಿ ಅಂತ ಕೊಡಿದ್ದಾನೆ. ತಿನ್ರಪ್ಪ, ಕಾಸು ತಿಂತೀರಾ? ಮೂಲಂಗಿನ ತಿನ್ನಿ, ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಕುತ್ಕೊಂಡು ತಿನ್ನಿ. ಒಳ್ಳೆ ಕೆಲಸ ಮಾಡಿದ್ದಾರೆ ರೈತ. ತಿನ್ನಬೇಕು, ಹಂಗೆ ಬಿಡಬಾರ್ದು, ತಿನ್ನಿಸ್ಬೇಕು. ಅಧಿಕಾರಿಗೆ ಬಾಯಿಗೆ ತುರುಕಬೇಕು. ಬರೀ ಅಧಿಕಾರಿಗಳಿಗೆಲ್ಲ ಲಂಚ ಕೊಡ್ತೀನಿ, ಬರೀ ಅಧಿಕಾರಿಗಳಿಗೆಲ್ಲ ಮೂಲಂಗಿ ಫ್ರೀ ಕೊಡ್ತೀನಿ, ನನ್ನ ಕೆಲಸ ಮಾಡ್ಕೊಡಿ, ಆಫರ್ ಐತೆ ಬರ್ರಿ ನಿಮ್ಗೆ ಕೆಲಸ ಮಾಡದೆ ಇರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ. ಬರೀ ಅಧಿಕಾರಿಗಳಿಗೆಲ್ಲ ಲಂಚ ಕೊಡ್ತೀನಿ, ಬರೀ ಅಧಿಕಾರಿಗಳಿಗೆಲ್ಲ ಮೂಲಂಗಿ ಫ್ರೀ ಕೊಡ್ತೀನಿ, ನನ್ನ ಕೆಲಸ ಮಾಡ್ಕೊಡಿ, ಆಫರ್ ಐತೆ ಬರ್ರಿ ನಿಮ್ಗೆ ಕೆಲಸ ಮಾಡದೆ ಇರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ. ಬರೀ ಅಧಿಕಾರಿಗಳಿಗೆಲ್ಲ ಲಂಚ ಕೊಡ್ತೀನಿ, ಬರೀ ಅಧಿಕಾರಿ ಯಾರ್ಯಾರ ಹತ್ರ ಏನೇನು ಲಂಚ ಕೇಳ್ತಾರೆ ಅವರವರು ಹಿಂಗೆ ಮಾಡಬೇಕು, ಅವಾಗ ಸರಿ ಆಗತ್ತೆ. ಪಾಪ ಅವ್ನು ಬೆಳೆದಿರುವಂಥ ಬೆಳೆಗೆ ಏನ್ರಿ ಸಿಗುತ್ತೆ ಅವನಿಗೆ? ಎಷ್ಟು ಸಿಗುತ್ತೆ ಅವನಿಗೆ? ಅವನ ಹತ್ರ ಲಂಚ ಕೇಳ್ತೀರ? ನಿಮ್ಗೆ ಸಂಬಳ ಕೊಡಲ್ವಾ? ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿ ಗ್ರಾಮದ ರೈತ ಪ್ರಸನ್ನ ಕುಮಾರ್ ಜಮೀನಿಗೆ ರಸ್ತೆ ಮಾಡಿಕೊಳ್ಳೋಕೆ ಅರ್ಜಿ ನೀಡಿ ಮನವಿಯನ್ನ ಮಾಡಿಕೊಂಡಿರ್ತಾರೆ. 2 ವರ್ಷದ ಹಿಂದೆ ಮನವಿಯನ್ನ ಮಾಡಿರ್ತಾರೆ ರೈತ ಪ್ರಸನ್ನ ಕುಮಾರ್. 2 ವರ್ಷದ ಹಿಂದೆ ರಸ್ತೆ ಮಾಡಿಕೊಡೋಕೆ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ ಆರ್ಐ. ಈ ಬಗ್ಗೆ ಮಧುಗಿರಿ ತಹಶೀಲ್ದಾರ್ ಗಮನಕ್ಕೂ ಕೂಡ ತಂದಿರ್ತಾರೆ ಪ್ರಸನ್ನ ಕುಮಾರ್. ತನ್ನ ಜಮೀನಿಗೆ ರಸ್ತೆ ಮಾಡಿಕೊಡದ ಹಿನ್ನೆಲೆಯಲ್ಲಿ ಆಕ್ರೋಶಗೊಳ್ಳುತ್ತಾನೆ ರೈತ. ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾನೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ. ಅವನು ದುಡ್ಕೊಂಡು ತಿನ್ನುವಂಥವ್, ನಿಮ್ಮ ಕಡೆ ಕೈ ಒಡ್ಡಿ ತಿನ್ನೋನಲ್ಲ ರೈತ. ಅವನ ಹತ್ರ ಲಂಚ ಕೇಳ್ತೀರ? ಅವ್ನು ಏನು ಕೇಳ್ತಾರೋ ನನಗೊಂದು ರಸ್ತೆ ಕೊಡ್ರಪ್ಪ ಅಂತೇಳಿ. ನಿಯಮದ ಪ್ರಕಾರ ರಸ್ತೆ ಕೊಡಬೇಕು. ಅದನ್ನು ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಅಲ್ಲಿ ಯಾವ ಚೇರ್ ಮೇಲೆ ಕೂತ್ಕೊಳ್ತೀರ ನೀವೆಲ್ಲ? ಕೆಲಸ ಮಾಡ್ಕೊಡಿ, ಆಫರ್ ಐತೆ ಬರ್ರಿ ನಿಮ್ಗೆ ಕೆಲಸ ಮಾಡದೆ ನನ್ನ ಸಹೋದ್ಯೋಗಿ ಈಗ ಮಂಜುನಾಥ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, ಮೂಲಂಗಿ ತಿನ್ನಿಸ್ಬೇಕಿತ್ತು ಬಾಯಲ್ಲಿ, ಬರೀ ಕೊಡೋದಲ್ಲ, ತುರುಕಬೇಕಿತ್ತು. ದುಡ್ಡು ಹೆಂಗೆ ಜೇಬಲ್ಲಿ ಇಳಿಸ್ಕೊಳ್ತಾರಲ್ಲ ಹಂಗೆ ಬಾಯಲ್ಲಿ ತುರುಕಬೇಕಿತ್ತು ಮೂಲಂಗಿಯನ್ನು. ಅವಾಗ ಸರಿಯಾಗಿರೋದೇನೋ? ಎಸ್ ಅರುಣ್, ಇದೊಂದು ವ್ಯವಸ್ಥೆಯ ಚಿಂತನೆ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಯಥೇಚ್ಛವಾಗಿ ತುಮಕೂರು ಜಿಲ್ಲೆಯಲ್ಲಂತೂ ಪ್ರತಿ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ರೈತರನ್ನ ಕಿತ್ತು ತಿನ್ನುವಂತಹ ಮಟ್ಟಕ್ಕೆ ಅಧಿಕಾರಿಗಳು ಹೋಗಿರುವಂತದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತಾನೆ ಹೇಳ್ಬೇಕಾಗತ್ತೆ. ಇದು ಮಧುಗಿರಿ ತಾಲೂಕಾ ಕಚೇರಿ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗಿರುವಂತದ್ದು. ಇದೇ ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿ ಗ್ರಾಮದ ರೈತ ಪ್ರಸನ್ನ ಕುಮಾರ್ ಅವರಿಗೆ ಈ ರೀತಿ ಒಂದು ಘಟನೆ ಆಗಿರುವುದು. 2 ವರ್ಷಗಳ ಹಿಂದೆನೆ ಆತ ತನ್ನ ಜಮೀನಿಗೆ ಹೋಗ್ಲಿಕ್ಕೆ ಒಂದು ರಸ್ತೆ ಮಾಡ್ಕೊಡ್ಬೇಕಾದ ಹಳೆಯ ರಸ್ತೆ ಇದೆ, ಅದನ್ನೇ ಬಿಡಿಸ್ಕೊಡಿ ಅಂತ ಹೇಳಿ ಮನವಿ ಮಾಡಿದ್ರು. ಆದ್ರೆ ಯಾವುದೇ ಅಧಿಕಾರಿಗಳು ತಲೆಗೆ ಹಾಕೊಂಡಿದ್ದಿಲ್ಲ. ಅದರಿಂದ ಬೇಸತ್ತಂತ ರೈತ ಪ್ರಸನ್ನ ಕುಮಾರ್ ಲೋಕಾಯುಕ್ತ ಕೋರ್ಟ್ ಕೂಡ ಮೊರೆ ಹೋಗಿದ್ರು. ಲೋಕಾಯುಕ್ತರು ಕೂಡ ಅದನ್ನ ಈತನ ಅಹವಾಲನ್ನು ಆಲಿಸಿ ಆದಷ್ಟು ಬೇಗ ಅವರಿಗೆ 1 ತಿಂಗಳಲ್ಲಿ ರಸ್ತೆ ಮಾಡ್ಕೊಡ್ಬೇಕಂತ ಆದೇಶವನ್ನು ಕೂಡ ಹೊರಡಿಸಿದ್ರು. ಅದಿಷ್ಟಾದ್ರೂ ಕೂಡ ಯಾವುದೇ ಅಧಿಕಾರಿಗಳಾಗ್ಲಿ ಯಾರು ಕೂಡ 2 ತಿಂಗಳಾದ್ರೂ ಈ ರೀತಿ ರಸ್ತೆ ಮಾಡ್ಕೊಡ್ಲಿಕ್ಕೆ ಒಪ್ಕೊಂಡಿರ್ಲಿಲ್ಲ. ಹಾಗಾಗಿ ಈ ನಡುವೆ ಪದೇ ಹೋಗಿ ಮತ್ತೆ ಕೇಳ್ತಾ ಇದ್ದಾಗ ಅಲ್ಲಿಯ ಗ್ರಾಮ ಲೆಕ್ಕಾಧಿಕಾರಿ ಮತ್ತೆ ಕಂದಾಯ ಅಧಿಕಾರಿಗಳು ತಮಗೆ ಲಂಚ ಕೇಳಿದ್ರು ಎನ್ನುವಂತ ಆರೋಪವನ್ನು ರೈತ ಪ್ರಸನ್ನ ಕುಮಾರ್ ಮಾಡ್ತಾರೆ. ಹಾಗಾಗಿ ನಮ್ಮ ಬಳಿ ಲಂಚ ಕೊಡುವಷ್ಟು ದುಡ್ಡಿಲ್ಲ, ನಾನು ಏನು ತರಕಾರಿ ಬೆಳಿತೀನಿ ಅದನ್ನೇ ತಂದು ಕೊಡ್ತೀನಿ ಎನ್ನುವಂತ ನಿಟ್ಟಿನಲ್ಲಿ ಮೂಲಂಗಿ ಸಮೇತ ಮಧುಗಿರಿ ತಾಲೂಕು ಆಫೀಸಿಗೆ ಬಂದು ಪ್ರತಿಭಟನೆ ಮಾಡಿರುವಂತದ್ದು, ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಸೊ ಇದರಿಂದ ಎಚ್ಚೆತ್ತಂತ ಅಧಿಕಾರಿಗಳು ಈಗ ಸ್ಥಳಕ್ಕೆ ಹೋಗಿದ್ದಾರೆ. ಸ್ಥಳಕ್ಕೆ ಹೋಗಿ ಮಹಜರು ಮಾಡ್ತಾ ಇದ್ದಾರೆ, ಯಾವ ರೀತಿ ಏನ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಆದಷ್ಟು ಬೇಗ ಇಂಪ್ಯಾಕ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ರೀತಿನೇ ಮಾಡಬೇಕು. ಯಾವಾಗ ಅಧಿಕಾರಿಗಳ ಮಾನ ಮರ್ಯಾದೆಯನ್ನ ಭ್ರಷ್ಟಾಚಾರದ ವಿಚಾರದಲ್ಲಿ ಅವರ ಆಫೀಸಿನ ಮುಂದ್ಗಡೆಗೆ ಹರಾಜು ಹಾಕೋದಿಲ್ವೋ ಅಲ್ಲಿಯವರೆಗೂ ಅಧಿಕಾರಿಗಳು ಲಂಚ ಕೇಳೋದನ್ನ ಬಿಡೋದಿಲ್ಲ. ನನ್ನ ಕೆಲಸ ಆಗಲಿ, ನಾನು ಕಾಸು ಕೊಟ್ಟು ಹೋಗ್ತೀನಿ ಅನ್ನುವಂಥ ಮನಸ್ಥಿತಿ ಇರುತ್ತೋ ಅಲ್ಲಿಯವರೆಗೂ ಇದು ಬದಲಾಗೋದಿಲ್ಲ.